ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಜ್ಜೆಟ್ಟಂತಹ ಈ ಒಂದು ಕರ್ಮಭೂಮಿ ಏನಿದೆ KGF ಅಲ್ಲಿ 1954ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿರುವಂತ ಮೈನ್ಸ್ ಅನ್ನ ನೋಡೋದಕ್ಕೆ, ಇಲ್ಲಿರುವಂತ ಬಂಗಾರವನ್ನ ನೋಡೋದಕ್ಕೆ, ಇಲ್ಲಿರುವಂತ ಬ್ರಿಟಿಷರ ಒಂದು ಅಪಾರವಾದಂತ ಆಸ್ತಿಯನ್ನ ನೋಡೋದಕ್ಕಲ್ಲ, ಇಲ್ಲಿನ ಮೂಲ ನಿವಾಸಿಗಳೇನಿದ್ದಾರೆ ಇವರ ಕಷ್ಟ ಸುಖಗಳನ್ನ ನೋಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಗೆ ಬರ್ತಾರೆ. ಅವರ ಕಷ್ಟ ಸುಖಗಳನ್ನು ನೋಡಿ ಅವರಿಗೆ ಏನೆಲ್ಲ ನಾನು ಸಂವಿಧಾನದ ಅಡಿಯಲ್ಲಿ ಒದಗಿಸಬಹುದು ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲ ಕೂಡ ಅವರು ಮನವರಿಕೆ ಮಾಡಿಕೊಂಡು ಸಂವಿಧಾನದಲ್ಲಿ ಇಲ್ಲಿನ ಕಾರ್ಮಿಕರಿಗೆ ಇಡೀ ದೇಶದಲ್ಲಿರುವಂಥ ಕಾರ್ಮಿಕರಿಗೆ ಏನೆಲ್ಲ ಹಕ್ಕುಗಳನ್ನು ಕೊಡ್ಬೋದು ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ನೋಡಿ ತಿಳ್ಕೊಳ್ತಾರೆ. ಅಂಥ ಚರಿತ್ರೆ ಉಳ್ಳಂಥ ಈ ಭೂಮಿಗೆ, ಇಡೀ ದೇಶಕ್ಕೆ ಬಂಗಾರವನ್ನು ಕೊಟ್ಟು ಈ ದೇಶದ ಸಾಲವನ್ನು ತೀರಿಸಿದಂಥ ಈ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಜ್ಜೆ ಇಟ್ಟು ಈ ಜನರ ಒಂದು ಕಷ್ಟ ಸುಖಗಳಿಗೆ ಅವರು ಕಾನೂನಿನ ಮುಖಾಂತರ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅಂಥ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾರೋ ಅಲ್ಲಿ ಅವರ ಹೆಸರಿನಲ್ಲಿ ಒಂದು ಸ್ಮಾರಕ ಭವನಗಳನ್ನು ನಿರ್ಮಾಣ ಮಾಡಬೇಕಂತ ಕೇಂದ್ರ ಸರ್ಕಾರ ಏನು ನಿರ್ಧಾರ ಮಾಡಿತ್ತು, ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಸರ್ವೆ ನಂಬರ್ 2 ನಾವೇನು ನಿಂತಿದ್ದೀವಿ, ಈ ಸರ್ವೆ ನಂಬರ್ 2ರಲ್ಲಿ ಒಟ್ಟು 6,681 ಎಕರೆ ಭೂಮಿ ಇದೆ. ಇಲ್ಲಿ ಅದರಲ್ಲಿ 590 ಎಕರೆ ಭೂಮಿಯನ್ನ ರಾಜ್ಯ ಸರ್ಕಾರಕ್ಕೆ ವಿವಿಧ ಯೋಜನೆಗಳಿಗಂತ ಮೀಸಲಿಟ್ಟಿದೆ. ಎಷ್ಟು? 590 ಎಕರೆ ಭೂಮಿಯನ್ನ. ಅದರಲ್ಲಿ 100 ಎಕರೆ ಭಾರತೀಯ ಪೊಲೀಸ್ ಪಡೆಗೆ ಅಂತ 100 ಎಕರೆ ಭೂಮಿಯನ್ನ ಮಂಜೂರು ಮಾಡಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನಕ್ಕಂತ 8 ಎಕರೆ 20 ಗುಂಟೆ ಭೂಮಿಯನ್ನ ಮಂಜೂರು ಮಾಡಿದೆ. ಅದು ನೀವು ನೋಡ್ಬೋದು, ಇಲ್ಲಿಂದ ಪ್ರಾರಂಭ ಆಗುತ್ತೆ. ದಯವಿಟ್ಟು ತಾವೆಲ್ಲ ಕೂಡ ನೋಡ್ಬೋದು, ಇಲ್ಲಿಂದಾನೇ ಫಸ್ಟ್ ಪಾಯಿಂಟ್ ಇದೇನಾಗುತ್ತೆ, ಇಲ್ಲಿಂದ ಈ ಭೂಮಿ ಪ್ರಾರಂಭ ಆಗುತ್ತೆ. 8 ಎಕರೆ 20 ಗುಂಟೆ ಜಾಗ ಏನಿದೆ ಅದು ಇಲ್ಲಿಂದ ಪ್ರಾರಂಭವಾಗಿ ಈ ಸುತ್ತಲೂ ಅಲ್ಲಿವರೆಗೂ ಹೋಗಿ ಅಲ್ಲಿ ಬೋರ್ವೆಲ್ ಕೂಡ ಹಾಕಿದ್ದಾರೆ. ಇದೇ ಜಾಗದಲ್ಲಿ ಮಾನ್ಯ KGF ಶಾಸಕರಾದ ರೂಪಕಳ ಶಶಿದವರು ಅಪಾರ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳ ಜೊತೆಗೆ ಇಲ್ಲಿ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಇದರಿಂದ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನ ನಿರ್ಮಾಣ ಆಗೋದ್ರಿಂದ ಈ ತಾಲೂಕಿನ KGF ತಾಲೂಕಿನ ಅಥವಾ ಈ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗವಾಗುವಂಥ ಒಂದು ಸ್ಥಳ ಇದಾಗತ್ತೆ. ಇಲ್ಲಿ ಮ್ಯೂಸಿಯಂ ಬರುತ್ತೆ, ಡಿಜಿಟಲ್ ಲೈಬ್ರರಿ ಬರುತ್ತೆ, ಡಿಜಿಟಲ್ ಕಂಪ್ಯೂಟರ್ ಲ್ಯಾಬ್ ಬರುತ್ತೆ. ಇಲ್ಲಿ ವಿದ್ಯಾವಂತರು ಯಾರಾದರೆ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ವಿದ್ಯೆ ಕಲಿಯಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವ್ರು ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಭವನದಲ್ಲಿ ಉಚಿತವಾಗಿ ಒಂದು ವಿದ್ಯೆಯನ್ನು ಕಲಿಯಬಹುದು. ಇಲ್ಲಿ ಅದಕ್ಕೆ ಆದಂಥ ಒಂದು ಸೆಮಿನಾರ್ ಹಾಲನ್ನ, ಲೈಬ್ರರಿಯನ್ನ, ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಉಪಯೋಗವಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಕೂಡ ಈ ಸ್ಮಾರಕ ಭವನದಲ್ಲಿ ನಿರ್ಮಾಣ ಮಾಡಲಿದ್ದಾರೆ ಸರ್ಕಾರ. 14 ಕೋಟಿ ವೆಚ್ಚದಲ್ಲಿ. ಅದರಲ್ಲೂ ಶಾಸಕರು ಕೂಡ ಹೇಳಿದ್ದಾರೆ, ಆ ಹಣ ಸಾಲದಿದ್ದರೆ ನನ್ನ ಶಾಸಕರ ಅನುದಾನದಲ್ಲೂ ಕೂಡ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಾನು ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಇದ್ದೇನೆ ಅಂತ ಶಾಸಕರು ಈ ಒಂದು ಸ್ಮಾರಕ ಭವನನ ನಿರ್ಮಾಣ ಮಾಡಲು. ಆದರೆ ಅವತ್ತಿಂದ ಆಡ್ಕೊಂಡು ಈ ಭೂಮಿಗೆ ಏನು ಪ್ರಯೋಜನ ಆಗಿದೆ, KGF ಕ್ಷೇತ್ರ ಜನತೆಗೆ ಅದರಿಂದ ಏನು ಪ್ರಯೋಜನ ಆಗಿದೆ, ಇಲ್ಲಿನ ಮತದಾರರಿಗೆ ಅದರಿಂದ ಏನು ಉಪಯೋಗ ಆಗಿದೆ, ಎಷ್ಟು ಬಡವರಿಗೆ ನಿಮ್ಮ ಗಾಲ್ಫ್ ಕ್ಲಬ್ಗಿಂದ ಉಪಯೋಗ ಆಗಿದೆ, ಎಷ್ಟು ಜನ ನಿರಾಶ್ರಿತರಿಗೆ ನಿಮ್ಮ ಗಾಲ್ಫ್ ಕ್ಲಬ್ಬಿಂದ ಏನಾದರೂ ಉಪಯೋಗ ಸಿಕ್ಕಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಈ KGF ಕ್ಷೇತ್ರ ಮೀಸಲಾತಿ ಕ್ಷೇತ್ರ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇತ್ರ. ಇಲ್ಲಿ ನಿಮ್ಮ ಗಾಲ್ಫ್ ಕ್ಲಬ್ ಅಂತಂದ್ರೆ ಯಾರು ಬಡವರು ಆಡೋದಿಲ್ಲ, ಈ ಆಟನ ಯಾರು ಬಡವರು ಆಡೋದಿಲ್ಲ. ನೋಡ್ಬೋದು ಸ್ವಾಮಿ, ನೋಡಿ ಆ ಮುಂದೆ ಇದೆಲ್ಲ ಏನು ಕ್ಲೀನ್ ಮಾಡಿದ್ದಾರೆ, ಇದೆಲ್ಲ ಕೂಡ ಸ್ಮಾರಕ ಭವನಕ್ಕೆ ಬರುವಂಥದ್ದು. ಅಲ್ಲಿ ನೋಡ್ಬೋದು, ಅಲ್ಲಿ ಬೋರ್ ಕೂಡ ಹಾಕಿದ್ದಾರೆ, ಅಪಾರವಾದಂಥ ಒಂದು ಬಿದ್ದಿದೆ, ನೀರು ಕೂಡ ಬಿದ್ದಿದೆ. ಇದೆಲ್ಲ ಕೂಡ ಅದು ಏನೇ ಈ ಗಾಲ್ಫ್ ಕ್ಲಬ್ ಅವರಿಂದ ಈ KGF ಕ್ಷೇತ್ರಕ್ಕೆ 1 ರೂಪಾಯಿ ಯೂಸ್ ಇಲ್ಲ. ಇದರಿಂದ ಯೂಸ್ ಆಗೋಂಥದ್ದು ಯಾರಿಗೆ? ಶ್ರೀಮಂತರಿಗೆ, ಬಿಲ್ಡರ್ಸ್ಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಪೊಲಿಟಿಷಿಯನ್ಗೆ. ಏನು ಆದಿ ಬೀದಿಯಲ್ಲಿ ನಾವು ಅಚ್ಚಂಕಾಯಿಗಳ ಆಟ, ಗೋಳಿ ಆಟ ಆಡ್ತೀವಲ್ಲ, ಇಂಥ ಬಡವರಿಗೆ ಯಾವುದೇ ರೀತಿಯಲ್ಲಿ ಇದು ಉಪಯೋಗ ಆಗೋದಿಲ್ಲ. ಇದರಿಂದ ಇಡೀ 70 ವರ್ಷಗಳಿಂದ ಈ KGFಗೆ ಗಾಲ್ಫ್ ಕ್ಲಬ್ಬಿಂದ 1 ರೂಪಾಯಿ ಉಪಯೋಗ ಆಗಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಮಾರಕ ಭವನ ಇಡೀ KGF ಕ್ಷೇತ್ರದ ಜನತೆಗೆ, ಇಡೀ ಕೋಲಾರ ಜಿಲ್ಲೆಯ ಜನತೆಗೆ 100% ಉಪಯೋಗ ಆಗತ್ತೆ. 100% ಈ ಸ್ಮಾರಕ ಭವನ ಈ 8 ಎಕರೆ 20 ಗುಂಟೆ ಏನು ಜಾಗ ಮೀಸಲಿಟ್ಟಿದ್ದಾರೆ, ಇದರಿಂದ ಕೋಟ್ಯಾಂತರ ಜನ ಇಲ್ಲಿ
ತಮ್ಮ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ, ಇಲ್ಲಿ ಉಜ್ವಲ ಭವಿಷ್ಯವನ್ನು ಪಡ್ಕೊಳ್ತಾರೆ. ಬಡವರ ಮಕ್ಕಳಿಗೆ ಉಚಿತವಾದಂಥ ಒಂದು ಲ್ಯಾಬ್ ಸಿಗತ್ತೆ, ಕಂಪ್ಯೂಟರ್ ಲ್ಯಾಬ್ ಸಿಗತ್ತೆ, ಡಿಜಿಟಲ್ ಲೈಬ್ರರಿ ಸಿಗತ್ತೆ. ಲಕ್ಷಾಂತರ ರೂಪಾಯಿ ಕೊಟ್ಟು ವಿದ್ಯಾಭ್ಯಾಸವನ್ನು ಪಡೆಯೋಕ್ಕಾಗದಿರೋಂಥ ಬಡ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ. ಈ ಸ್ಮಾರಕ ಭವನ ಏನು 3 ಫ್ಲೋರಲ್ಲಿ ಸ್ಮಾರಕ ಭವನ ನಿರ್ಮಾಣ ಮಾಡೋದರಲ್ಲಿ ಎಷ್ಟೋ ಜನ ದಲಿತರು ಒಂದು ಶುಭ ಸಮಾರಂಭಗಳನ್ನ ಮಾಡ್ಕೊಳ್ಳೋದಕ್ಕೆ ಇದು ಉಪಯೋಗ ಆಗುತ್ತೆ. ಇಂಥ ಉಪಯೋಗ ಆಗುವಂಥ ಏನು ತಾಲೂಕಲ್ಲಿ ಕೂಡ ನಾವು ಗರ್ಜನೆಯಾದಂಥ ಒಂದು ಹೋರಾಟವನ್ನು ನಾವು ಮಾಡೇ ತೀರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಬೋರ್ವೆಲ್ ಹಾಕಿದ್ದಾರೆ. ಇದು ಸ್ಮಾರಕ ಭವನ ನಿರ್ಮಾಣ ಮಾಡೋದಕ್ಕೆ ಮೊನ್ನೆ ಭೂಮಿ ಪೂಜೆ ಮಾಡಿದಾಗೆ ಶಾಸಕರ ಒಂದು ನೇತೃತ್ವದಲ್ಲಿ ನೀರು ಹಾಕಿದ್ದಾರೆ. ಉತ್ತಮವಾದಂಥ ನೀರು ಕೂಡ ಇಲ್ಲಿ ಬಿದ್ದಿದೆ. ಸೊ ಇದರಿಂದ ಇಡೀ ಕ್ಷೇತ್ರದ ಜನತೆಗೆ ಎಷ್ಟು ಉಪಯೋಗ ಆಗತ್ತೋ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಆದರೆ ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಲ್ಲ, ನೀವು ಯಾರೂ ಕೂಡ ಮನುಷ್ಯರೇ ಅಲ್ಲ, ನಿಮಗೆ ಮಾನವೀಯತೆ ಇಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದೇ ಗೊತ್ತಿಲ್ಲ. ನಿಜವಾಗಿ ಏನು 168 ಎಕರೆನೇನೋ ಗಾಲ್ಫ್ ಕ್ಲಬ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ 8 ಎಕರೆ ಹೋದ್ರೆ ಏನಾಗೋಯ್ತು? ನೀವು ಏನು ನಿಮ್ಮ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ಮ ಪಿತ್ರಾರ್ಜಿತ ಆಸ್ತಿನ, ಇಲ್ಲ ನೀವು ಸ್ವಯಾರ್ಜಿತ ಆಸ್ತಿನ? ನೀವೇನು ಕೋಟಿ 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 ಭೂಮಿಯನ್ನು ತಗೊಂಡಿದ್ದೀರಾ? ಸರ್ಕಾರದ ಭೂಮಿ ಸ್ವಾಮಿ. ಸರ್ಕಾರ ಅಂದರೆ ಯಾರು? ನಾವು. ಸರ್ಕಾರ ಅಂದರೆ ಯಾರು ಹೇಳಿ? ನಾವೇ. ನಮ್ಮ ಭೂಮಿನ ನಾವು ತಗೊಳ್ತಾ ಇದ್ದೀವಿ. ನೀನು ಯಾವನು ಕೊಡೋದಿಲ್ಲ ಅನ್ನೋದಕ್ಕೆ, ನೀನು ಯಾವನು ಪಿಟಿಷನ್ ಹಾಕೋದಕ್ಕೆ? ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಹತ್ರ ದುಡ್ಡು ಇರ್ಬೋದು, ಶ್ರೀಮಂತರು ಇರ್ಬೋದು, ನಮ್ಮ ಹತ್ರ ಶಕ್ತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಇದೆ, ಅದು ನಮ್ಮ ಶ್ರೀಮಂತಿಕೆ. ಅದರಲ್ಲಿ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ದುಡ್ಡು ಗಲ್ಲತ್ತೋ ನಮ್ಮ ಸಂವಿಧಾನ ಗಲ್ಲತ್ತೋ ನೋಡೋಣ. ಮಾಡಿ, ನೀವೇನು ಮಾಡ್ತೀರೋ? ಇಡೀ ಕೆಜೆಪ್ ಕ್ಷೇತ್ರದಲ್ಲಿರುವಂಥ ಎಲ್ಲ ದಲಿತ ಪರ ಸಂಘಟನೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಇಡೀ ಜಿಲ್ಲೆಯಾದ್ಯಂತ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೀವು ಅದನ್ನು ನೋಡಬೇಕಂತ ಈ ಭೀಮ ಗರ್ಜನೆಯನ್ನು ನೋಡೋ ಮಟ್ಟಕ್ಕೆ ಇಟ್ಕೋಬೇಡಿ. ಇವತ್ತಿಂದನೇ ನೀವೇನು ಮುಂದಾಗಿದ್ದೀರಾ ಸ್ಟೇ ತರಬೇಕಂತ, ಈಗಾಗಲೇ ನಿಮಗೆ ಚೀಮ ಹರ್ಯಾಕೆ ಕಳಿಸಿದೆ, ಕೊಡೋದಿಲ್ಲ ಅಂತ. ನಮ್ಮ KGF ನ್ಯಾಯಾಲಯ, JMFC ನ್ಯಾಯಾಲಯ ನಿಮ್ಮ ಮುಖಕ್ಕೆ ತುಬುಕ್ಕಂತ ಉಗಿದು ಕಳಿಸಿದೆ, ಹೋಗಿ ಅಂತ. ಯಾಕಂತಂದರೆ 168 ಎಕರೆ 8 ಎಕರೆ ಏನಾಗೋಯ್ತು ನಿಮಗೆ? ಏನಾಗೋಗುತ್ತೆ? ಜನರಿಗೆ ಯೂಸ್ ಆಗುತ್ತೆ ತಾನೇ? ನಿಮ್ಮ ಥರ ಯಾರೋ ಒಂದು 20 ಜನ ಶ್ರೀಮಂತರಿಗೆ ಯೂಸ್ ಆಗುವಂಥದ್ದಲ್ಲ ಇದು. ಈ ಕ್ಷೇತ್ರದಲ್ಲಿರುವಂಥ 2.5 ಲಕ್ಷ ಜನಕ್ಕೆ ಯೂಸ್ ಆಗುವಂಥ ಒಂದು ಅಭಿವೃದ್ಧಿ ಕೆಲಸ ಇದು. ಇಂಥ ಕೆಲಸಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಂತಂದರೆ ನಿಮಗೆ ನೈತಿಕತೆ ಇದೆಯಾ? ಅದು ರಂಗನಾಥಣ್ಣ ಇವರು ಹೇಳ್ತಾ ಇದ್ರು, ಅವರು ಕೂಡ ಇಲ್ಲಿನ ಲೋಕಲ್ ಅವರು ಕೂಡ ದಲಿತರೆ ಅಂತ. ನಿಮಗೆ ನಿಜವಾಗ್ಲೂ ಕೂಡ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದಷ್ಟು ಓದ್ಕೊಂಡು ಡಾಕ್ಟ್ರ್ ಅಂತೆ ನೀವು ಡಾಕ್ಟ್ರ್ ಆಗಿದ್ದೀರಾ, ನಿಮ್ಗೆ ಏನಾದರೂ ಮಾನವೀಯತೆ ಇದೆಯೇನ್ರಿ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ್ತು. ಅಟ್ಲೀಸ್ಟ್ ಇಷ್ಟು ಲಕ್ಷಾಂತರ ಜನಕ್ಕೆ ಉಪಯೋಗ ಆಗೋಂಥ ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಂತಂದರೆ ನಿಮಗೆ ನಿಮ್ಮ ಮನುಷ್ಯರಾಗಿ ಹುಟ್ಟಿರೋದೇ ನಾಲಾಯಕ ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಒಂದು ಅಭಿವೃದ್ಧಿಯ ಏನು ಸ್ಮಾರಕ ಭವನ ನಿರ್ಮಾಣದಲ್ಲಿ ಯಾರೇ ಆಗಲಿ ಅಡ್ಡಿಪಡಿಸೋಕೆ ಬಂದಿದ್ದೀರಂತಂದರೆ ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಒಂದು ಹೋರಾಟದ ಅಕ್ಕಿ ಏನಿದೆ ಅದನ್ನು ನಮ್ಮ ವಿಶ್ವರೂಪವನ್ನು ನೀವು ನೋಡಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮುಂದುವರಿಸ್ಕೊಂಡ್ರೆ ನೋಡ್ತೀರಾ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ಈ ಸ್ಮಾರಕ ಭವನ ನಿರ್ಮಾಣ ಆಗೋದ್ರಲ್ಲಿ ಯಾರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರ ಜೊತೆಗೆ ನಾವು ಪ್ರತಿಕ್ಷಣ ನಾವು ನಿಲ್ತೇವೆ. ಅದರಲ್ಲೂ ವಿಶೇಷವಾಗಿ ಮಾನ್ಯ ಶಾಸಕರು ಇದನ್ನು ತುಂಬ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ತಗೊಂಡು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ಶಾಸಕರಿಗಾಗಿರ್ಬೋದು ಮತ್ತು ಸಂಬಂಧಪಟ್ಟಂಥ PWD ಇಂಜಿನಿಯರ್ ಇದ್ದಾರೆ, ಅವರು ಕೂಡ ಸ್ಮಾರಕ ಭವನದ ಒಂದು ಒಳ್ಳೆ ಅದ್ಭುತವಾದಂಥ ನೀಲಿ ನಕ್ಷೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಆಗಿರ್ಬೋದು, ಯಾರೇ ಆಗಲಿ ಈ ಸ್ಮಾರಕ ಭವನದ ಒಂದು ಅಭಿವೃದ್ಧಿಯ ಕೆಲಸದಲ್ಲಿ ಯಾರೆಲ್ಲ ಕೈ ಜೋಡಿಸ್ತಿದ್ದಾರೆ ಅವರ ಪರವಾಗಿ ನಾವೆಂದಿಗೂ ನಿಲ್ತೀವಿ. ಇದನ್ನು ನಿರ್ಮಾಣ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆಗಿರ್ತೀವಿ. ಯಾರೆಲ್ಲ ಅಡ್ಡಿಪಡಿಸ್ತಾರೋ ಅವ್ರಿಗೆ ನಾವು ಕಾನೂನು ಅಡಿಯಲ್ಲಿ ಏನು ಪಾಠ ಕಲಿಸ್ಬೇಕು ಅದನ್ನು ಕಲಿಸೇ ತೀರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇವತ್ತು ಈ ಶ್ರೀನಾಥ್ ನಾಸ್ತಿಕ್ ಜೊತೆಗೆ ನಮ್ಮೆಲ್ಲ ಹಿರಿಯಂಥ ದಲಿತ ಮುಖಂಡರೆಲ್ಲ ಇದ್ದಾರೆ. ನಾಳೆ ಇದು ಹಿಂಗೆ ಮುಂದುವರೆದರೆ ಇಲ್ಲಿ ಏನು 10-20 ಜನ ಇರೋದಿಲ್ಲ, ಲಕ್ಷಾಂತರ ಜನ ಇರ್ತಾರೆ. ಇಡೀ ಜಿಲ್ಲಾದ್ಯಂತ ಸಂಘಟನೆಕಾರರು ಇಲ್ಲಿ ಇರ್ತಾರೆ ಅನ್ನೋದನ್ನ ಇದೇ ಭೂಮಿಯಲ್ಲಿ ಇದೇ ಜಾಗದಲ್ಲಿ ಕೂತ್ಕೊಂಡು ನಾವು ನಿರಂತರ ಹೋರಾಟವನ್ನು ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಯಾಕಂತಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೀಸಲಿಟ್ಟಂಥ ಭೂಮಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಜ್ಞಾನ, ಇದೊಂದು ಜ್ಞಾನ ಭಂಡಾರದ ಭೂಮಿ, ಇದೊಂದು ನಾಲೆಜ್ ಸೆಂಟರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ವಿಶ್ವಸಂಸ್ಥೆನೇ ದಿ ನಾಲೆಜ್ ಆಫ್ ದಿ ಗ್ರೇಟ್ ಏನು
ಜ್ಞಾನದ ಪ್ರತೀಕ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರೀತಾರೆ. ಅಂಥ ಜ್ಞಾನದ ಪ್ರತೀಕದ ಒಂದು ಹೆಸರಲ್ಲಿ ಆಗ್ತಾ ಇರೋಂಥ ಈ ವಿದ್ಯಾಮಂದಿರವನ್ನು, ಜ್ಞಾನ ಮಂದಿರವನ್ನು ನೀವು ಅಡ್ಡಪಡಿಸೋಕೆ ಬರ್ತೀರಂತಂದರೆ ನಿಮಗೇನಾದರೂ ಒಂದಷ್ಟು ಮಾನವೀಯತೆ ಇದೆಯಾ ಅಂತ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನು ಇಲ್ಲಿಗೆ ನಿಲ್ಲಿಸಿ ಇಲ್ಲ ಅಂತಂದರೆ ನೀವು ನಮ್ಮ ಹೋರಾಟದ ಫಲ ಏನನ್ನೋದನ್ನು ನೀವು ನೋಡಬೇಕಾಗತ್ತೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ. ನನ್ನ ಮಾತಿಗೆ ಬೆಂಬಲ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ.